ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಮಾರ್ನಿಂಗ್ 4 o'clock ಆಗಿತ್ತು. ನೈಟೆಲ್ಲ ಯಾರೂ ನಿದ್ದೆನೇ ಮಾಡಿಲ್ಲ. ಸೊ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಅಕಾಡೆಮಿ ಹತ್ರ ಹೋಗಿ ಎಲ್ಲ ಬರೋವರೆಗೂ ವೆಯ್ಟ್ ಮಾಡಿ ಬಸ್ ಹತ್ಕೊಂಡ್ವಿ. ಬಸ್ ಮೂವ್ ಆಗಿನ್ನ 5 minutes ಆಗಿಲ್ಲ, ಆಲ್ರೆಡಿ ನಾವೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಕುಣಿಯೋದು ತಾಕತ್ತು, ಕುಣಿಸೋದು ನಂಗೊತ್ತು, ನಮ್ ತಾಳಕ್ ತಕ್ಕ ಕುಣಿಯೋರಿದ್ರೆ ನಮ್ದೇ ದೌಲತ್ತು. ಏರ್ಪೋರ್ಟಿಗೆ ರೀಚ್ ಆದಮೇಲೆ ಎಲ್ಲರ ಲಗೇಜಸ್ ಎಲ್ಲ ಇಳಿಸ್ಕೊಂಡು ನಾವು ಏರ್ಪೋರ್ಟ್ ಒಳಗೆ ಎಂಟ್ರಿ ಆದ್ವಿ. ದಿಸ್ ವಾಸ್ ಮೈ ಫಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಏರ್ಪೋರ್ಟ್ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅಲ್ಲಿಂದ ನಾವೆಲ್ಲರೂ ಸೆಕ್ಯೂರಿಟಿ ಸ್ಕ್ಯಾನ್ ಹತ್ರ ಹೋದ್ವಿ. ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಬಸ್ ಹತ್ಕೊಂಡು ಫ್ಲೈಟ್ ಹತ್ರ ಹೋದ್ವಿ. ನಾವು ಹೋಗಿದ್ದ ಫ್ಲೈಟ್ ಬಂದು 6E6176. ಐ ಆಮ್ ಸೋ ಎಕ್ಸೈಟೆಡ್. ಆದರೆ ನನಗೆ ಮಿಡಲ್ ಸೀಟ್ ಸಿಕ್ಕಿತ್ತು. ಹಂಗೂ ಹಿಂಗೂ ಝೂಮ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ಫುಲ್ ತಲೆ ಎಲ್ಲ ಸುತ್ತಾಯಿತು. ಲ್ಯಾಂಡ್ ಆಗಿ ಬ್ಯಾಗ್ಸ್ ಎಲ್ಲ ತಗೊಂಡ್ವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಲ್ಯಾಂಡ್ ಆದಮೇಲೆ ನಾವೆಲ್ಲರೂ ಏರ್ಪೋರ್ಟಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೆಲ್ಲರೂ ರೆಸಾರ್ಟ್ಗೆ ಹೊರಟ್ವಿ. ರೆಸಾರ್ಟಲ್ಲಿ ಏನೇನಾಯಿತು ಅಂತ ನೋಡೋಕ್ಕೆ ವೆಯ್ಟ್ ಫಾರ್ ಪಾರ್ಟ್ 2.